ನಮಸ್ಕಾರ, ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಇದು ಗೋರಿಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಗೋರಿಕಾಯಿ ನೋಡಿ ಸಣ್ಣ ಸಣ್ಣದಾಗಿ ಈ ಥರ ಕೈಯಿಂದ ಚಿಟ್ಕೊಂಡಿದ್ದೀನಿ. ಬೇಕಿದ್ರೆ ಚಾಕುಯಿಂದನೂ ಕಟ್ ಮಾಡ್ಕೋಬೋದು. ಮಾಡ್ಕೊಂಡು ಸ್ವಚ್ಛವಾಗಿ ಒಂದು 2-3 ನೀರು ತೊಳೆದಿದ್ದೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಎಳೆದಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಪಲ್ಯ. ಇದು ತುಂಬ ಕಷ್ಟಪಟ್ಟು ಆರಿಸ್ಕೊಂಡು ತಂದಿದ್ದೆ ನಿನ್ನೆ ನಾನು KPNಲ್ಲಿ. ಎಲ್ಲ ನೀರು ಡ್ರೈ ಆಗಬೇಕು ಈ ಥರ. ಇವಾಗ ಎಣ್ಣೆ ಹಾಕೋಣ. ನೀರಿದ್ರೆ ಎಣ್ಣೆ ಸಿಡಿದು ಬಿಡುತ್ತೆ ಮುಖಕ್ಕೆ, ಅದಕ್ಕಂತ ಎಲ್ಲ ಡ್ರೈ ಆದಮೇಲೆ ಹಾಕೋದು. ಸ್ವಲ್ಪ ನೀರಿನ ಅಂಶ ಇದ್ದಿದ್ದರಿಂದ ಒಂದು ಚೂರೇ ಜಾಸ್ತಿನೂ ಇರಲಿಲ್ಲ, ಆದರೆ ಸ್ವಲ್ಪ ಸಿಡಿತಾ ಇರ್ತದೆ. ಚೆನ್ನಾಗಿ ಕೆಂಪಾಗೋವರೆಗೂ ಹುರ್ಕೋಬೇಕು. ಅದು ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕು ಇದಕ್ಕೆ. ನೀವು ಎಷ್ಟು ತೊಗೊಂಡಿರ್ತೀರ ಆ ಒಂದು ಪ್ರಮಾಣದ ನೋಡಿ ಹಾಕೋದು ಗೊತ್ತಾಗುತ್ತೆ. ಅದು ಡ್ರೈ ಆಯಿತು ಅಂದರೆ ಎಣ್ಣೆ ಹಾಕೋಬೇಕು. ಇದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು. ಆಗಿದೆ ಇದೆಲ್ಲ ಹುಡುಕ್ಬಿಟ್ಟು ಇನ್ನಿಷ್ಟು ಸಣ್ಣಾಗಿ, ತುಂಬ ಸಣ್ಣ ಇರೋದು ನೋಡಿ ತುಂಬ ಹೊತ್ತು ಆರಿಸ್ಕೊಂಡು ತೊಗೊಂಬಂದಿನಿ ನಿನ್ನೆ ನಾನು. ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿರೋಂಥ ಸ್ವಲ್ಪ ಈರುಳ್ಳಿ ಹಾಕೋತೀನಿ. ಸ್ವಲ್ಪ ಇದು ಒಂದು 3-4 ಹಸಿಮೆಣ್ಸಿನ್ಕಾಯಿ, ಎಷ್ಟು ಬೇಕೋ ನೀವು ಎಷ್ಟು ತೊಗೊಂಡಿರ್ತೀರೋ ಅಷ್ಟು ಪ್ರಮಾಣ ಮೇಲೆ ತೊಗೊಳ್ಳಿ. ಹಸಿಮೆಣ್ಸಿನ್ಕಾಯಿ ಪೇಸ್ಟು ಒಂದು 3-4 ಮೆಣಸಿನ್ಕಾಯಿನ ಈ ಥರ ಕುಟ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ, ಒಂದು 4 ಎಲೆ ಕರಿಬೇವು ಹಾಕ್ತಾಯಿದ್ದೀನಿ. ಪಲ್ಯ ಕೈಲಿ ತುಂಡು ಮಾಡಿ ಸಣ್ಣ ಇಟ್ಕೊಂಡು ಈ ಥರ ಇದು ಮಾಡ್ಕೊಂಬಿಡಿ, ಇಲ್ಲಾಂದರೆ ಘಾಟು ಬಂದುಬಿಡುತ್ತೆ. ಇದು ಮೆಣಸಿನ್ಕಾಯಿದು ಫ್ರೈ ಮಾಡ್ಕೋಬೇಕು. ತುಂಬ ಸಣ್ಣ ಉರಿ ಇಟ್ಕೋಬೇಕಿಲ್ಲ. ನಾನು ಹಸಿ ಮೆಣಸಿನ್ಕಾಯಿ ಈ ಥರ ಡ್ರೈ ಫ್ರೈ ಮಾಡ್ತಾ ಇರಬೇಕಾದ್ರೆ ಘಾಟು ಬಂದುಬಿಡುತ್ತೆ, ಒಂದು ಸ್ಟಾರ್ಟ್ ಆಗುತ್ತೆ. ಸ್ವಲ್ಪ ಒಂದು ರಾತ್ರಿ ನೀರು ಹಾಕ್ತಾಯಿದ್ದೀನಿ, ಯಾಕಂದರೆ ಘಾಟು ಇರಬಾರ್ದು ಅಂತ. ಈಗ ಫುಲ್ ಡ್ರೈ ಆಯಿತು ಅಂತ ನಾನು ಸ್ವಲ್ಪ ನೀರು ಹಾಕಿದೆ. ಒಂದು ಚಿಟಿಕೆ ಅರಿಶಿನ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಖಾರದ ಪುಡಿ ಅಂತೂ ಅಚ್ಚಕಾರದ ಪುಡಿ ಬೇಕಿದ್ರೆ ಹಾಕೋಬೋದು, ಅದು ಅಷ್ಟು ಟೇಸ್ಟ್ ಬರಲ್ಲ. ಇದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಅನಿಸೋದಿಲ್ಲ ಪಲ್ಯ. ಇದರಿಂದ ತುಂಬಾ ರುಚಿ ಕೊಡುತ್ತೆ ನಾಲ್ಗೆ. ಒಂಚೂರು ಸಕ್ಕರೆ ಹಾಕ್ತಾಯಿದ್ದೀನಿ, ಬೇಡ ಅಂದರೆ ಬಿಡ್ಬೋದು. ಹುಳಿ ಹಾಕೋಕ್ಕೋಸ್ಕರ ರಸ ಹಾಕೋಣ. ಹುಳಿ ಮೊಸರು ಇದ್ದರೂ ಹಾಕೋಬೋದು, ಚೆನ್ನಾಗಿರುತ್ತೆ ಅದು ಕೂಡ. ಸ್ವಲ್ಪ ಇದನ್ನು ಹುಣಸೆಹಣ್ಣು ನೆನೆಸಿಟ್ಟಿದ್ದೆ ಫ್ರಿಜ್ಜಲ್ಲಿ, ಸ್ವಲ್ಪ ಹಾಕ್ತಾಯಿದ್ದೀನಿ ರಸನ. ಜಾಸ್ತಿ ನೋಡ್ಕೊಂಡು ಹಾಕೊಳ್ಳಿ. ನಿಮ್ಮ ಹುಳಿ ಜಾಸ್ತಿ ತಿನ್ನೋರಿದ್ದರೆ ಮನೇಲಿ ನಡೆಯುತ್ತೆ, ಕಡಿಮೆ ತಿನ್ನೋರಿದ್ದರೆ ಕಡಿಮೆ ಹಾಕಿ. ಇವಾಗ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡ್ಕೊಂಡು ಸ್ವಲ್ಪ ನೀರು ಹಾಕೋಣ, ಚಿಕ್ಕ ಗ್ಲಾಸ್ನಷ್ಟು. ಆಮೇಲೆ ಕೊತ್ತಂಬರಿ ಲಾಸ್ಟಿಗೆ ಹಾಕೋಣ. ಇವಾಗ ಮುಚ್ಚಿ ಒಂದು 10 ನಿಮಿಷ ಬೇಯಿಸ್ಕೊಂಡು, ಸಣ್ಣ ಉರಿಯಲ್ಲಿ ಒಂದು 10 ನಿಮಿಷ ಬೇಯಿಸ್ಕೊಂಡು. ಇದು ಕಡಲೆ ಬೀಜದ ಪುಡಿ. ಇದು ಕಡಲೆ ಬೀಜನ ಎಲ್ಲ ಹುರಿದು ಸಿಪ್ಪೆ ತೆಗೆದು ಮಿಕ್ಸಿಗೆ ಹಾಕಿ ಇಟ್ಕೊಂಡಿರ್ತೀನಿ ನಾನು. ಇದಕ್ಕೆ ಹಾಕ್ತಾಯಿದ್ದೀನಿ. ನೀವು ಬೇಕೇ ಸ್ವಲ್ಪ ಮಾಡಿಟ್ಕೊಂಡಿರಲಿಲ್ಲ ಅಂದರೆ ಈ ಥರ ಕುಟ್ಟಣಿಗೆಯಲ್ಲಿ ಕುಟ್ಟಿಬಿಟ್ಟು ಹಾಕ್ಕೋಬೋದು, ಇಲ್ಲಾಂದರೆ ಹಾಗೆ ಕೂಡ ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ, 2 ಸ್ಪೂನ್ ಹಾಕಿದ್ದೀನಿ. ಇದಕ್ಕೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಹಾಕಿ ಇನ್ನೊಂದು ಸ್ವಲ್ಪ ಬೇಯಿಸ್ಕೊಳ್ಳೋಣ. ಇನ್ನೊಂದು 5 ನಿಮಿಷ ಬೇಯಿಸ್ಕೊಂಡು ಆಮೇಲೆ ಆಫ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ತೀನಿ. ನೋಡಿ, ಸ್ವಲ್ಪ ನೀರು ಹಾಕೋಣ. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕಿದೆ. ಮೆತ್ತಗಾಗೋರಿಗೆ ಬೇಯಿಸ್ಕೊಳ್ಳಿ, ಇಷ್ಟೇ ನಿಮಿಷ ಅಂತೇನಿಲ್ಲ. ಅದು ಮೆತ್ತಗಾಗಬೇಕು. ಹಿಂಗೆ ಒಂದು ಪೀಸ್ ತೊಗೊಂಡು ಹಿಂಗೆ ಒತ್ತಿದ್ರೆ ಸಾಫ್ಟ್ ಅನ್ನಿಸ್ಬೇಕು. ಪಲ್ಯ ರೆಡಿಯಾಗಿದೆ. ಈ ಪಾತ್ರೆಗೆ ತೆಗೆದಿಟ್ಟಿದ್ದೀನಿ. ನೀವು ಕೂಡ ಮಾಡಿ ನೋಡಿ. ಇಷ್ಟ ಚಪಾತಿ, ರೊಟ್ಟಿ ಅನ್ನೋ ಜೊತೆ ಚೆನ್ನಾಗಿರ್ತೈತೆ. ಚಪಾತಿ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಮಾಡಿ ನೋಡಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ನಮಸ್ಕಾರ.